ಅಧಿಕಾರ ಬೇಕೇ ಬೇಕು, ನ್ಯಾಯ ಬೇಕು, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ ಅನ್ಯಾಯ. ನಮ್ಮೂರಾಗ 2 ಟಿ ಸಿ ಸುಟ್ಟವು. ಒಂದು ಊರಂದು ಟಿ ಸಿ ಸುಟ್ಟೈತಿ, ಒಂದು ದೊಡ್ಡದು ಟಿ ಸಿ ಸುಟ್ಟೈತಿ ಸರ್. ಊರಂದು ಸುಟ್ಟು ಒಂದು 15 ದಿನ ಆಯ್ತು, ದೊಡ್ಡದು ಸುಟ್ಟು ಒಂದು 20 ದಿನ ಆಯ್ತು ಸರ್. ಎಸ್ಟಿಮೇಟ್ ಮಾಡಿ ಮೊದಲೇ ಎಸ್ಟಿಮೇಟ್ ಮಾಡ್ಬೇಕಾದ್ರೆ 4 ದಿನ ತೊಗೊಂಡ್ರು. ಅದನ್ನ ಚೆಕ್ ಮಾಡ್ಬೇಕಂತೇಳಿ 4 ದಿನ ಎಸ್ಟಿಮೇಟ್ ಮಾಡಿದ್ರು. ಆಮೇಲೆ ಎಸ್ಟಿಮೇಟ್ ಮಾಡಿಂದ ಒಂದು 12 ದಿನ ಆಯ್ತು ಸರ್, ಇನ್ನೂ ಟಿ ಸಿ ಕೊಟ್ಟಿಲ್ಲ. ಅವ್ರಿಗೆ SO ಸರ್ ಜೊತೆ ಮಾತಾಡಿದ್ದೇವೆ ನಾನು, ಅಂತರ ಜೊತೆ ಅವ್ರಿಗೆ ಡೈಲಿ ಫೋನೇ ಮಾತಾಡಿನಿ. ಅವ್ರು ಏನಂತಾರೆ ಸರ್, ಇಲ್ಲ 4 ದಿನ ಆಗಲ್ಲ, ಇನ್ನೂ ಅಪ್ರೂವಲ್ ಆಗಿಲ್ಲ, ಅದು ಆಗಿಲ್ಲ ಅಂತ ಬರೀ ಇದೇ ವಾರ್ನಿಂಗ್ ಮಾಡ್ಕೊಂತ ಬಂದರು. ಆದರೂ ಲಾಸ್ಟಿಗೆ ಇವತ್ತು ಟಿ ಸಿ ತೊಗೊಂಡ್ಬಂದೇವೆ ಸರ್. ಇಲ್ಲಿ ಟಿ ಸಿ ತೊಗೊಂಬಂದು ಒಳಗೆ ಹೇಳಿದೆವು ಸರ್, 2 ಸರಿ ಭೇಟಿ ಅದೇ. ಅವ್ರು ಏನಂದ್ರು, ಆಯ್ತಪ್ಪ ಇವತ್ತು ಬಂದಿರಿ, ಇವತ್ತು ಇಟ್ಟರೆ ಇವತ್ತು ಅಲ್ಲಿಗೂ ನಾಳೆಗಾರ ಕೊಡ್ತಾನೆ ಇವತ್ತು ಹಿಂಗೆ ಹೇಳ್ಯಾರ ಸರ್ ನಮ್ಗೆ ಸಮಾಧಾನ. ಆದ್ರೆ ಊರಾನ್ ಟಿ ಸಿ ಉಸುಟೈತಿ ಭಾಳ ದಿವಸ ಆಯ್ತು, ಅದನ್ನ ಕಲೆಕ್ಷನ್ ಕೊಟ್ಟರೆ ಬೇರೆ ಕಡೆ, ಆದ್ರೆ ಅದಂತ ದಿನ ಆದ್ರೂ ಶಿಫ್ಟ್ ಮಾಡಿಲ್ಲ ಸರ್. ಕರೆಂಟೇ ಇಲ್ಲ ಸರ್. ಆದ್ರೆ ಬೇರೆ ಕಡೆಯಿಂದ ಇನ್ನೊಂದು ಟಿ ಸಿ ಐತಿ ಊರಾಗ, ಅದನ್ನ ಕೊಟ್ಟು ಕಲೆಕ್ಷನ್ ಕೊಟ್ಟು ಟೆಂಪ್ರವರಿ ಮಾಡ್ಕೊಂಡ್ರೆ ಸರ್. ಊರ ಹೆಸರು ಗೋನಾಳ್ ಎಸ್, ನನ್ನ ಹೆಸರು ಹನುಮಂತ ನಾಗಾವಿ ಅಂತ ಹೇಳಿ. ನಾನು ಈಗ ಈ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಮುದ್ದಿನಗಳ ಕೇವಿಗೆ ರೈತರಿ ಇವತ್ತು 17 ದಿವಸ ಆಯ್ತು ನಮ್ಮ ಲೈನ್ 6 ಕಂಬ ಇರ್ತಾವ್ರಿ, ನೇಮ್ ಕಂಬ್ರಿ 4-5 ಟಿ ಸಿ ಅವರಿಗೆ ಲೈನ್ ಇದೆ. ಈ ಇದಕ್ಕೆ ನಮ್ಮ ಬೆಳೆ ಒಣಗಾಕತ್ತವ್ರಿ. ಈಗ ತಂಗಡಿ ಕಪ್ ಐತೆ ನೋಡಿ, ನಮ್ಮ 5 ಟಿ ಸಿ ಅಷ್ಟೇ ಅಷ್ಟೇ ಸರ್ 4 ಸರಿ ಕರೆಂಟ್ 4 ಮೋಟ್ರ ಸುಟ್ಟಾರೆ ನಮಗೆ ಕಾಡ್ದಾಗ ಮೋಟ್ರ ಯಾರು ನಾವೇ ತುಂಬ್ಕೋಬೇಕು, ನಾವೇ ಒಣಗಾರಿ. ರೈತರು ಏನಾಗ್ಯದ, ಬ್ರೇಕ್ ಆಗ್ಯದ, ಟ್ರಿಪ್ ಆಗ್ಯದ, ಲೈನ್ ಅಂತ ಹೇಳ್ತಾರೆ. ಫೋನ್ ಹಚ್ಚಿದ ಕೇವಿಗೆ ಮತ್ತೆ ಚಂದಾಗ ಮಾತಾಡ್ತಾರೆ. ಚಂದಾಗ ಹ್ಯಾಂಗ ಮಾತಾಡ್ತಾರೆ, ರೈತರು ತ್ರಾಸಿಗೆ ಮಾತಾಡ್ತೀವಿ. ರೈತರು ದಯವಿಟ್ಟು ಕರೆಂಟ್ ಅಂದ್ರೂ ಸರಿ ಆಗ್ತಾ ಇಲ್ಲ. 7 ತಾಸು ಕರೆಂಟ್ ಕೊಡ್ತಾರೆ, 2-3 ತಾಸು ತೆಗೆದು ಬಿಡ್ತಾರೆ ಕರೆಂಟ್. ಯಾಕಂದ್ರೆ ಇಶ್ಯೂ ದೊಡ್ಡದ, ಆಮೇಲೆ ನೋಡಿ ಮತ್ತೆ ಸಮಸ್ಯೆ ಭಾಳ ದೊಡ್ಡದಾಕೈತಿ, ಅದು ಪರಿಹಾರ ಕಂಡ್ಕೋಬೇಕು. ನಮ್ಮ ಹೆಸರು ಜಾಕಿರ್ ಬಾಬು ಸರ್. ನೂರ ಟಿ ಸಿ ಐತ್ರಿ, ಊರ್ನೊಳಗೆಲ್ಲ ಚಲೋ ಟಿ ಸಿ ಆರ್ ಮಾಡಿಕೊಡ್ರಿ, ಏನು ಮಾಡಿ ಪರಿಹಾರ ಮಾಡತ್ತೆ. ಈಗ ನಾಯಕರು ಹೇಳ್ಕೊತಾರೆ, ಒಟ್ಟ ಏನು ಮಾಡೋದು ಈಗ ಮುಗಿದು ಚಲೋನೇ ಆಗೋಲ್ರಿ. ಈಗ ಹೇಳಿದ್ಮೇಲೆ ಆಯ್ತು ರೀ ಮಾಡಮ್ ಬಿಡಮ್ ಅಂತ ಹೇಳ್ಕೊತಾರ. ಅವು ಏನಂದ್ರೆ ಹಂಗಾತ್ ಹಿಂಗಂತ ಮಾತಾಡ್ತಾರೆ ಹೇಳ್ಕೊಡ್ ಸರ್. ಈಗ ನಿಮ್ದು 100 ಟಿ ಸಿ ಅದ, ಟಿ ಸಿ ಅದ ಎಷ್ಟು ಕನೆಕ್ಷನ್ ಅದ ಅದಕ್ಕೆ ಪರಿಹಾರ ನೋಡ್ಬೋದು. 50 ರೂಪಾಯಿ ಯಾವ ಚೀಟಿಗೆ ಕಟ್ಟಿ ಎಲ್ಲ ಎಲ್ಲ ಆಲ್ರೆಡಿ ನಮ್ಮೆಲ್ಲ ಇದು ಅದಾವ್ರಿ, 6 ನಂಬರ್ ಅದಾವ ಎಲ್ಲ. ಅಲ್ಲ ನೀವು ಮಾಡೋದ್ರಿ, ನಾವು ರೈತರು ತರ್ಸಕ್ ಬರ್ತೈತೆ. ನಾವು ಈಗ ನಾವು ಏನು ಈಗ ಅದು ನಾವು ಮತ್ತೊಂದು ಮಾಡ್ಬೇಕಾದ್ರೆ ನಮ್ಗೆ 6 ನಂಬರ್ ಬೇಕಲ್ಲ ಸರ್. 6 ನಂಬರ್ ಇಲ್ಲ, 6 ನಂಬರ್ ತಗೊಳಕತ್ತೆ. ಅಲ್ಲ ಅವ್ರು ಇಲ್ಲಾರ್ದವ್ರು ನೀವು ಅಂತ ಏನು ಪರಿಹಾರ ಮಾಡ್ತಾರೆ ಮಾಡ್ರಿ. ಇದ್ದವ್ರಿಗೆ ನೀವು ಕೊಡ್ಬೇಕಿಲ್ಲ ಕರೆಂಟ್. ಈಗ ರೈತರಿಗೆ ನಾವು ಏನು ಹೇಳ್ಕೊಂಡು ನೀವು ಅದು ಏನು ಮಾಡಿ ನಮ್ಮ ಚಲೋ ಮಾಡಿಕೊಡ್ತೀರಿ, ಪರಿಹಾರ ಮಾಡಿಕೊಡ್ರಿ. ನಮ್ಮ ದಿನ ಹೊತ್ಕೊಂಡ್ರೆ ಅದನ್ನೇ ಹಾಕೋದು ಈಗ ಅಂದ್ರೆ ಅದೇ ಈಗ ಅಂದ್ರೆ ಎಷ್ಟು ವರ್ಷ ಟೈಮಿಂಗ್ ಎಷ್ಟು 50 ರೂಪಾಯಿದಾಗ 6 ನಂಬರ್ ಮಾಡಿ ಅವ್ರದ್ದು ಡಿಪಾಸಿಟ್ ಕಟ್ಟಾರಿ. 200 ರೂಪಾಯಿ ಕೊಡಕ್ಕೆ ರೆಡಿ ಇಲ್ಲ. ಯಾವಾಗ ಕಟ್ಟರಿ? ಈಗ ಕಟ್ಟಿ ಒಂದು ವರ್ಷ ಆಯ್ತು ರೀ. ಐತೇನ್ರಿ ಚೀಟಿ ತಂದ್ರಿ? ಇಲ್ಲಿ ಸಾಹೇಬ್ರ ಅದಾರ ನೋಡ್ರಿ. ಎಷ್ಟು ವರ್ಷ ಬೇಕು? ಟೆಂಡರ್ ಆಗಿಂದ ಎಷ್ಟು ವರ್ಷ ಬೇಕು? ಬರೀ ಹೇಳ್ಕೊಂತ ನಾವು ಹೊಲ್ದಾಗ ಹೋಗಿ 7 ತಾಸು ಕರೆಂಟ್ ಕೊಡ್ತಾರಂತಾರ. ಒಟ್ಟ 1 1.5 3 ದಿನ ಹಿಂಗೆ ಆಯ್ತು. ಲೈನ್ ಪಾರ್ಟ್ ಆಯ್ತು, ಲೈನ್ ಪಾರ್ಟ್ ಆಯ್ತು. ಈ ಮತ್ತೆ 2 ದಿವಸ ಕರೆಕ್ಟ್ ಕೊಟ್ಟಾರಿ. 3 ದಿನ ಸಿಕ್ಕಾಪಟ್ಟಿ ಸತಾಯಿಸಿ ಸಾಹೇಬರಿಗೆ ಫೋನ್ ಹಚ್ಚಿದ್ರೆ ಆಯ್ತು ಆಯ್ತು ನಾವು ಮಾಡಾಕತ್ತೇವೆ ಅಂತ. ಅದು ಒಂದೇ ಊರಾಗಂದ್ರೆ ಎಲ್ಲ ಊರಾಗ ಹಿಂಗೆ ಹೇಳ್ತಾರ. ಫೇಲ್ಯೂರ್ ಆಗಿತ್ತು ಸರ್.
ನಮ್ಮ ಮಂದಿ ಡಿವಲ್ ತೆಗೆದು ಬಂದಿದ್ರು ಸರ್ ಮಂದಿಯಾಗ ಹಳ್ಳಿ ಮಳ್ಳಿ ಡಿವಲ್ ಹಾಕೋದ್ರಿಂದ ಈ ರೀತಿ ತೊಂದರೆ ಆಗಿತ್ತು ಸರ್ ನಾವು ಜಂಪ್ ಹೋಗುತ್ತೆ ಈ ಸಪ್ಲೈ ಸರಿಯಾಗಿ ಕೊಟ್ಟಿರ್ತಾರೆ ಸರ್ ಅದು ಒಂದೇ ಊರಾಗ ಅಲ್ರಿ ಆ ಪ್ರೋಗ್ರಾಮ್ ಎಲ್ಲ ಊರಾಗ ಐತ್ರಿ ಅದೇ ಇಲ್ಲ ಸರ್ ಅದನ್ನ ಹೇಳ್ತೀನಿ ಸರ್ ಅವ್ರ ಊರಾಗ ಒಂದು ಊರಾಗ ಅಲ್ರಿ ನಮ್ಮ ಊರಾಗ ಯಾಕೆ ಆಗ್ಬೇಕ್ರಿ ಅದು ನಿಮ್ಮ ಊರು ಯಾವ ಸರ್ ನಮ್ಮ ಜಲ್ಪುರ್ ರೀ ಜಲ್ಪುರ್ ಅವ್ರ ಊರಾಗ ಏನು ಸಮಸ್ಯೆ ಹೇಳಿ ಅದೇ ಸಮಸ್ಯೆ ನಮ್ಮ ಊರಾಗ ನೀವು ಮನೆ ವಿಸಿಟ್ ಮಾಡಿದ್ರೆ ಎಷ್ಟು ಸರ್ವರ್ ಎಷ್ಟು ದಿನ ಪ್ರಾಬ್ಲಮ್ ಇರುತ್ತೆ ಸರ್ ತಮ್ಮ ಸರ್ವರ್ ಎಷ್ಟು ದಿನ ಪ್ರಾಬ್ಲಮ್ ಇರುತ್ತೆ ಸರ್ವರ್ ಎಷ್ಟು ದಿನ ಸರ್ವರ್ ಎಷ್ಟು ದಿನ ಪ್ರಾಬ್ಲಮ್ ಇರುತ್ತೆ ಸರ್ ಒಂದು ದಿನ 2 ದಿನ 3 ದಿನ ವರ್ಷಗಟ್ಟಲೆ ಇರ್ತದೆ ಸರ್ ಸರ್ ಕಂಪ್ಲೇಂಟ್ ಭಾಳ ಅದಾವ್ರಿ ಏನಾಗ್ಯದ ನೋಡ್ರಿ ಯಾರು ಸಾಫ್ಟ್ವೇರ್ ಇಲ್ಲ ನಿಮ್ಮ ಕಡೆ ಆಗಿಲ್ಲ ಅಂದ್ರೆ ಸಂಬಂಧಪಟ್ಟ 19,000 ದುಡ್ಡು ಕೊಟ್ಟಿದ್ದೀವಿ ಸರ್ 19,000 ದುಡ್ಡು ಕೊಟ್ಟಿದ್ದೀವಿ ಟಿ ಸಿ ದುಡ್ಡು 15 ದಿನ ಆಯ್ತು 2 ಟಿ ಸಿ ದುಡ್ಡು ಇನ್ನೂ ಅದೇ ಟಿ ಸಿ ದುಡ್ಡು ಕೊಟ್ಟಿಲ್ಲ ನೀವು ಯಾವಾಗ ತಂದು ಕೊಡ್ತೀರಿ ಟಿ ಸಿ ಯಾವಾಗ ತಂದು ಕೊಡ್ತೀರಿ ಅಂದ್ರೆ ಸರ್ ನೀವು 10 ರಿಂದ 12 ನೀವು ಟೈಮಿಂಗ್ ಹಾಕಿ ಇಲ್ಲಿ ನೋಡಿದ್ರೆ ಪರಿಸ್ಥಿತಿ ಹೋರಾಟ ಟಿ ಸಿ ಯಾವಾಗ ತಂದು ಕೊಡ್ತೀರಿ ತಕ್ಷಣ ಸರ್ ಅವ್ರದ್ದು ಸರ್ ಮಧ್ಯಾಹ್ನ 2 ಗಂಟೆ ಆಗುತ್ತೆ ಸರ್ ತಮಗೆ ಮುಂಜಾನೆ ಬೆಳಿಗ್ಗೆ 10 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ದೆ ನಾವು ಸರ್ ಮಾಹಿತಿ ಅಪ್ಡೇಟ್ ಮಾಡ್ಕೊಂಡಿನಿ ನಾನು ಒಂದು ಮುಖಂಡರ ಹತ್ರನೂ ಮಾತಾಡಿನಿ ನಾನು ಅಲ್ಲ ಮಾತಾಡೋದು ಅವಶ್ಯಕತೆ ಇಲ್ರಿ ಇಲ್ಲಿ ರೈತರ ಜೊತೆ ಬರ್ರಿ ಸ್ಥಳದೊಳಗೆ ನಾವು ಮಾತಾಡೋದು ನಿಮ್ಮ ಜೊತೆ ಸಂತೂರು ನೀವು ಬರಬೇಕಂತಿದ್ದೆ ನಾನು ಬೇರೆ ಇನ್ನೊಂದು ಅಲ್ಲಿ ಮನ್ಗಳಿಗೆ ಒಂದು ಪ್ರಾಬ್ಲಮ್ ಆಗಿತ್ತು ಅಲ್ಲಿ ಕೋರ್ಟಿಗೆ ಹೋಗಿರೋ ಅಂತ ಹೇಳ್ತಾರೆ ಸುಳ್ಳು ಮುಗಿಸ್ಕೊಂಡು ಮನ್ಗಳಿಗೆ ಬಂದೇರಿ ಅಲ್ಲ ಸುಳ್ಳು ಮಾಹಿತಿ ಕೊಡಬೇಡ್ರಿ ತಪ್ಪಾಗತ್ತ ವಕೀಲ ಸದ್ಯ ಕೊಡ್ತೀನಿ ನಿಮ್ಮ ಕೈಯಲ್ಲಿ ಮಾತಾಡ್ರಿ ವಕೀಲರು ಬೇಕಾದ್ರೆ ವಕೀಲರು ನಿಮ್ಮವ್ರು ಹೇಳ್ತಾರೆ ನೀವು ರೊಕ್ಕ ಕೊಟ್ಟು ನಿಮ್ಮಂತ ಹೇಳ್ತಾರ ಅವ್ರು ರಾಜ್ಯನೇ ಮಾಡ್ಲಕ್ಕೆ ನಿಂತ ನಿಮ್ಮದು ಹೇಳ್ತಾರೆ ಕೋರ್ಟ್ ಮುಗಿಸ್ಕೊಂಡು ಮನಗುಳಿಲಿ ಬಂದು ಮನಗುಳಿಲಿ ಒಂದು ಪ್ರಾಬ್ಲಮ್ ಧಾರವಾಡ ಸಾಲ್ವ್ ಮಾಡ್ಕೊಂಡು ಬಂದಿದ್ದೀನಿ ಸರ್ ಈಗ ಹಲವಾರು ಸಮಸ್ಯೆಗಳದಾವ ಇವ್ರು ಬಂದು 12 ವರ್ಷ ಆಯ್ತದ ಸರ್ ಎಲ್ಗೋಡ್ ಸರ್ ಇಲ್ಲಿ ಬಂದು ವರ್ಕ್ ಮಾಡಕತ್ತು ಇಲ್ಲಿ ಎಲ್ಲಾ ರೈತರದ್ದು 100 ಸಮಸ್ಯೆಗಳು ಅವ್ರದೇ ಕಂಪ್ಲೇಂಟ್ಗಳದಾವ ಇದಕ್ಕೆ ಮುಂದೆ ಏನ್ ಮಾಡೋರು ಅವ್ರು ಇಲ್ಲಿ ಇರಬಾರ್ದು ಅನ್ನೋದು ರೈತರ ಬೇಡಿಕೆ ಅದು ಬೇರೆ ಕಡೆ ಅವರಿಗೆ ಬೇರೆ ಕಡೆ ಶಿಫ್ಟ್ ಮಾಡ್ಬಿಡಿ ಸರ್ ದಯವಿಟ್ಟು ಮೊದಲು ಮಾಡ್ರಿ ಅದನ್ನ ಮತ್ತೆ ಯಾಕಂದ್ರೆ ಸರ್ ಒಂದು ನಿಮಿಷ ಇಲ್ಲ ನಾನು ಏನು ಮಾತಾಡ್ತಾ ಹಂಗೆ ನಡೀತೀನಿ ಅದನ್ನೇ ಮಾಡ್ಬೇಕು ಸರ್ ಅದನ್ನ ನಮಗೂ ಬೇಕಾಗಿತ್ತು ಅದನ್ನೇ ಇಲ್ಲ ನಾವು ನಮ್ಮ ಬೇಡಿಕೆ ಓಕೆ ಥ್ಯಾಂಕ್ ಯು ಸರ್ ಜಾಗದ ಮೇಲೆ ಮಾಡ್ತಾರೆ ಮಾಡಿ ಸರ್ ದಯವಿಟ್ಟು ಕಾಂಟ್ರಾಕ್ಟ್ ಬರ್ಬೇಕು ಸರ್ ಯಾರಿಗೆ ಟೆಂಡರ್ ಆಗಿದೆ ಅವ್ರು ಬರ್ಬೇಕಂತ ಬೇಡಿಕೆ ದಯವಿಟ್ಟು ಅಲ್ಲ ನೀವು ಆಮೇಲೆ ಹೇಳಕ್ಕೆ ಸರ್ ನೀವು ಆಪ್ಷನ್ ನಿಮ್ಮ ಟೈಮ್ ಅಲ್ಲ ನೀವು ಹೇಳಕತ್ತೀರಿ ದಯವಿಟ್ಟು ಸರ್ ಬೇರೆ ಸರ್ ಇಲ್ಲ ನಾವು ಕೇಳೋಣ ಸರ್ ನಾವು ಯಾಕೆ ಕೇಳಕ್ಕೆ ಬರ್ತೀವಿ ನೀವು ಸರ್ ನೀವು ಕರೆಕ್ಟ್ ಕೂಡ ಮಾತಾಡೋ ಅವಶ್ಯಕತೆ ಇಲ್ಲ ನಮಗೆ ಸರ್ ನಿಮ್ಮನ್ನ ನಾವು ಮಾತು ಹೊಳ್ಳಿ ಕೂಡ ಕಾಯಕತ್ತಾರ ಹೊಳ್ಳಿ ಮಾತು ನೀವು ಹೇಳ್ತಾರ ಕೇಳ್ಬೇಕ್ರಿ ರೈತರು ಸರ್ ಕಾಂಟ್ರಾಕ್ಟರ್ ಕರೆಸ್ರಿ ಸರ್ ದಯವಿಟ್ಟು ಕಾಂಟ್ರಾಕ್ಟರ್ ಕರೆಸ್ರಿ ಅವಶ್ಯಕತೆ ಇಲ್ಲ ನಾವು ಕೆಳಗೆ ಬಂದಿದ್ದೀವಿ ಸರ್ ರೈತ ಸಂಘಟನೆ ಕೆಳಗೆ ನನಗೆ ಮೈಕ್ ಕೊಡ್ರಿ ಸರ್ ನಾನು ಮಾತಾಡ್ತೀನಿ ಆಮೇಲೆ ಮಾತಾಡ್ತಾರೆ ಸರ್ ನಮ್ ಕೇಳೋಕೆ ಏನು ಮಾತಾಡ ಏನೋ ವಿಷಯನೇ ಗೊತ್ತಿಲ್ಲ ಏನು ಮಾತಾಡೋಣ ಬೇಡ ಬೇಡ ನಾವು ಮಾತಾಡಿ ಹೇಳ್ತೀವಿ ಈಗ ಕೇಳಿ ಸರ್ ಇಡ್ತಾನೆ ಸರ್ ಬರ್ಕೊಂಡಾರ ನೋಟ್ ಡೌನ್ ಮಾಡ್ಕೊಂಡಾರಿ ಸಾಹೇಬ್ರ ಇಡ್ತಾನೆ ನೋಟ್ ಡೌನ್ ಮಾಡ್ಕೊಂಡಾರ ಎಲ್ಲರೂ ಯಾರ ರೈತರ ಸಮಸ್ಯೆ ಅದ ಅದನ್ನ ಹೇಳ್ತಾರೆ ಆಮೇಲೆ ನಾವು ಮನೆಗೆ ಹೋಗಿ ಹೇಳ್ತೀವಿ ಆಮೇಲೆ ನಾವು ಸೊಲ್ಯೂಷನ್ ಹೇಳಕತ್ತೀವಿ ನೀವು ಫಸ್ಟಿಗೆ ನಿಮಗೆ ಕೊಟ್ಟರೆ ಮುಗಿದು ಬಿಡ್ತಾರೆ ಮತ್ತೆ ನೀವು ಇಷ್ಟು ಮಾಡಾಕಿದ್ರೆ ನಿಮಗೆ ಬರೋದು ಅವಶ್ಯಕತೆ ಇದ್ದಿಲ್ಲ ನಮಗೆ ಹೌದಲ್ರಿ ಈಗ ದಯವಿಟ್ಟು ಎಲ್ಲರೂ ಸೈಲೆಂಟ್ ಆಗಬೇಕು ಒಂದು 2 ನಿಮಿಷ ಕೊಡ್ಕೊಂಡು ಹೋರಾಟ ಮುಂದುವರ್ಸೋಣ ಅಥವಾ ಇವತ್ತೇ ಮುಗಿಸೋಣ ಅನ್ನೋದು ಅವರ ಒಂದು ನಿರ್ಣಯ ಮೇಲೆ ಹೋಗ್ತೀವಿ ಯಾಕ್ರಿ ಬರಬರಿದ್ರಲ್ಲ ಓಕೆ ಯಾರು ಚಪ್ಪಲ್ ಹೊಡಿಬಾರ್ದು ದಯವಿಟ್ಟು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಭಿಯಂತರು ಮುದ್ದೇಬೇಳ ವಿಷಯ ಮುದ್ದೇಬೇಳ ತಾಲೂಕಿನಲ್ಲಿ ಉಂಟಾಗಿರುವ ವಿದ್ಯುತ್ ಸರಬರಾಜು ಸಮಸ್ಯೆ ರೈತರ ಟ್ರಾನ್ಸ್ಫರ್ ದುರಸ್ತಿ ಸಮಸ್ಯೆ ಸರಿಪಡಿಸುವ ಕುರಿತು ಮಾನ್ಯರೇ ಮುದ್ದೇಬೇಳ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಕಳೆದ 1 ತಿಂಗಳಿಂದ ಹಲವಾರು 1 ವರ್ಷ ಅಂದ್ರೂ ಪರವಾಗಿಲ್ಲ 2 ವರ್ಷ ಅಂದ್ರೂ ಪರವಾಗಿಲ್ಲ ಒಂದು ತಿಂಗಳಿಂದ ವಿದ್ಯುತ್ ಸರಬರಾಜು ಅಸ್ತವ್ಯಸ್ತವಾಗಿದ್ದು ರೈತರು ಹಾಗೂ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ
ಸರ್ಕಾರದ ನಿಯಮಾನುಸಾರ ರೈತರ ಪಂಪ್ಸೆಟ್ಗಳಿಗೆ ದಿನಕ್ಕೆ 7 ಗಂಟೆಗಳ ಕಾಲ 3 ಫೇಸ್ ವಿದ್ಯುತ್ ಹಾಗೂ ರಾತ್ರಿ ಸಿಂಗಲ್ ಫೇಸ್ ವಿದ್ಯುತ್ ಅನ್ನು ಕೊಡಬೇಕಂತೇಳಿ ಈಗಾಗಲೇ ಸರ್ಕಾರದ ಆದೇಶ ಇದ್ರೂ ಕೂಡ ಹಲವಾರು ಅಡಚಣೆಗಳು ಉಂಟಾಗ್ಯವ. ಇದರಿಂದ ಕುಡಿಯುವ ನೀರಿನ ಸಮಸ್ಯೆ, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಹಾಗೂ ಕೃಷಿ ಚಟುವಟಿಕೆ ಕೂಡ ಅನೇಕ ಅಡಚಣೆಗಳು ಉಂಟಾಗಿವೆ. ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ವಿದ್ಯುತ್ ಕಂಬಗಳು ಹಾಳಾಗಿವೆ, ಲೈನ್ಗಳು ಕೂಡ ಜೋತು ಬಿದ್ದಿವೆ. ಹಲವೆಡೆ ಇನ್ಸುಲೇಟರ್ ಹಾಗೂ ಇತರ ಉಪಕರಣಗಳು ಹಾಳಾಗಿರುವುದರಿಂದ ಪದೇ ಪದೇ ಲೈನ್ ಫಾಲ್ಟ್ ಎಂಬ ಉಂಟಾಗಿ ರೈತರ ಜಮೀನುಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಆಗುತ್ತಿಲ್ಲ. ಇದರಿಂದ ಬೆಳೆಗಳಿಗೆ ನೀರು ಪೂರೈಸಲು ಸಾಧ್ಯವಾಗದೆ ರೈತರ ಆರ್ಥಿಕ ನಷ್ಟ ಅನುಭವಿಸುತ್ತಿದ್ದಾರೆ. ಈಗ ತಾನೇ ನಮ್ಗೆ ಹೇಳಕತ್ತಿದ್ರು, ಲೈನ್ ಫಾಲ್ಟ್ ಆದಂಥ ಸಂದರ್ಭದಲ್ಲಿ ಹಲವಾರು ಮನೆಯಾಗಿರುವಂಥ ಉಪಕರಣಗಳು ಕೂಡ ಸುಟ್ಟಾಗ್ಯಾವ. ಟಿವಿ ಸುಟ್ಟದ, ಫ್ರಿಜ್ ಸುಟ್ಟದ, ಅವಕ್ಕೂ ಕೂಡ ನೀವು ಕೊಡಬೇಕಾಗ್ತದೆ ಸರ್ಕಾರದಿಂದ. ಇನ್ನು ಇದರಿಂದ ಬೆಳೆಗಳಿಗೆ ನೀರು ಪೂರೈಸಲು ಸಾಧ್ಯವಾಗದೆ ರೈತರು ಆರ್ಥಿಕ ನಷ್ಟ ಅನುಭವಿಸುತ್ತಿದ್ದಾರೆ.